ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿಸಿದ್ದ ರನ್ಯಾಗ ಆ ಪ್ರಕರಣಕ್ಕೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿಸಿದ್ದ ರನ್ಯಾ ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿ ಮಾಡಿದ್ದಾರೆ. ಬಳಿಕ ದುಬೈನ ಕಸ್ಟಮ್ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಕೊಟ್ಟಿದ್ದ ನಟಿ ಜಿನೀವಾಗೆ ತೆರಳಿ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದುಬೈನಲ್ಲಿ 2 ಬಾರಿ ಚಿನ್ನವನ್ನ ಖರೀದಿ ಮಾಡಿದ್ರು. ಜಿನೀವಾಗೆ ಹೋಗುವುದಾಗಿ ನಟಿ ಮಾಹಿತಿ ಕೊಟ್ಟಿದ್ರು. ಆದರೆ ದುಬೈನ ಕಸ್ಟಮ್ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಜಿನೀವಾಗೆ ಹೋಗದೆ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಈ ಬಗ್ಗೆ ತನಿಖೆ ವೇಳೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ದುಬೈನ ಕಸ್ಟಮ್ ಅಧಿಕಾರಿಗಳಿಗೆ ರನ್ಯಾ ಮಾಹಿತಿ ಕೊಟ್ಟಿದ್ದಾರೆ. ಜಿನೀವಾಗೆ ಹೋಗ್ತೀನಿ ಅಂತ ಹೇಳಿ ದುಬೈನ ಕಸ್ಟಮ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಬೆಂಗಳೂರಿಗೆ ಬಂದಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ತನಿಖೆ ವೇಳೆಯಲ್ಲಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರನ್ಯಾ. ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾಳೆ. ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿ ಮಾಡಿದ್ಲು. ಖರೀದಿ ಮಾಡಿ ಜಿನೀವಾಗೆ ಹೋಗುವುದಾಗಿ ಮಾಹಿತಿ ಕೊಟ್ಟಿದ್ರು ಅಧಿಕಾರಿಗಳಿಗೆ. ಅಲ್ಲಿನ ದುಬೈ ಕಸ್ಟಮ್ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಇವರು ಕೂಡ ಜಿನೀವಾಗೆ ಹೋಗ್ತಾರ ಬಿಡು ಅಂತ ಕೂಡ ಒಪ್ಪಿಗೆ ಕೊಟ್ಟಿದ್ರು. ಆದರೆ ಜಿನೀವಾಗೆ ತೆರಳದೆ ಇವರು ಬೆಂಗಳೂರಿಗೆ ಬಂದು ತಲುಪ್ತಾರೆ. ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ದಂತೆ ಆದ ಎಲ್ಲ ಬೆಳವಣಿಗೆ ಕೂಡ ನಿಮಗೆ ಗೊತ್ತಿರಬಹುದು. ಆದರೆ ಇವರು ಅಲ್ಲಿ ಕಸ್ಟಮ್ ಅಧಿಕಾರಿಗಳಿಗೆ ಚಿನ್ನವನ್ನ ಖರೀದಿ ಮಾಡಿದ ಬಳಿಕ ನಾನು ಜಿನೀವಾಗೆ ತೆರಳುವುದಾಗಿ ಮಾಹಿತಿ ಕೊಡ್ತಾರಂತೆ ಕಸ್ಟಮ್ ಅಧಿಕಾರಿಗಳಿಗೆ. ಅಲ್ಲಿ ಮಾಹಿತಿ ಕೊಟ್ಟಾದ ನಂತರ ಕಸ್ಟಮ್ ಅಧಿಕಾರಿಗಳು ಕೂಡ ಓಕೆ ಅಂತ ಅನುಮತಿ ಕೊಟ್ಟಿರ್ತಾರೆ. ಆದರೆ ಇವರು ನಮ್ಮ ಬೆಂಗಳೂರಿಗೆ ಬಂದು ತಲುಪ್ತಾರೆ, ಭಾರತಕ್ಕೆ ಬರುತ್ತಾರೆ. ಜಿನೀವಾಗ ತೆರಳುವಂತೆ ಹೇಳಿಬಿಟ್ಟು ನೇರವಾಗಿ ಬೆಂಗಳೂರಿಗೆ ಬರ್ತಾರೆ. ಆದರೆ ಬೆಂಗಳೂರಿಗೆ ಬಂದ ನಂತರ ಚಿನ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಅಧಿಕಾರಿಗಳು ಲಾಕ್ ಮಾಡ್ತಾರೆ. ಲಾಕ್ ಆದ ನಂತರ ಎಲ್ಲಾ ಬೆಳವಣಿಗೆ ಕೂಡ ನಿಮಗೆ ಗೊತ್ತಿರಬಹುದು. DRI ಅಧಿಕಾರಿಗಳು ತನಿಖೆಗೆ ಒಳಪಡಿಸ್ತಾರೆ, 3 ದಿನ ಕಸ್ಟಡಿಗೆ ಕೊಡ್ತಾರೆ. ಅದಾದ ನಂತರ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ 14 ದಿನಗಳ ಕಾಲ. ಮತ್ತೆ 3 ರಿಂದ 4 ಬಾರಿ ನ್ಯಾಯಾಧೀಶರ ಮುಂದೆ ತೆರಳುತ್ತಾರೆ. ಇದಾದ ಬಳಿಕ ಮತ್ತೆ ನಿನ್ನೆ ಕೂಡ ನಾನು ಚಿನ್ನವನ್ನೇ ತಂದಿಲ್ಲ ಅಂತ ಜೈಲಾಧಿಕಾರಿಗಳಿಗೆ ಹೇಳ್ತಾರಂತೆ. ಆದರೆ ಈಗ ಚಿನ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾಹಿತಿ ಹೇಳಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನ ಮತ್ತಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ನಟಿ ಕಣ್ಣೀರಿಟ್ಟಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಟಿ. ಜೊತೆಗೆ ಬಸವರಾಜ್ ಮುಂದೆ ಕೂಡ ಗಳಗಳನೆ ಹತ್ತು ನಟಿ ಕಣ್ಣೀರು ಹಾಕಿದ್ದಾರೆ. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ದಾರೆ. ಪ್ರೋಟೋಕಾಲ್ನ ಸಿಬ್ಬಂದಿ ಆಗಿರತಕ್ಕಂಥ ಬಸವರಾಜ್ ಮುಂದೆ ಕಣ್ಣೀರು ಹಾಕ್ತಾರಂತೆ. ಅರೆಸ್ಟ್ ಆಗ್ತಾ ಇದ್ದಂತೆ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಎದುರು ಕಣ್ಣೀರು ಹಾಕ್ತಾರೆ. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗ್ತಾರೆ, ಕಣ್ಣೀರು ಹಾಕ್ತಾರೆ. ಅದಾದ ಬಳಿಕ ಹೀಗಾಯ್ತಲ್ಲ, ಕರೆಕ್ಟ್ ಆಗಿ ನಾನು ಪ್ಲಾನ್ ಮಾಡಿದ್ದೆ, ಎಲ್ಲಿ ಎಡವಿ ಬಿಟ್ಟೆ ಅಂತ ಸಿಕ್ಕಾಕೊಂಡ್ ಬಿಟ್ಟಲ್ಲ ಅಂತ ಕೂಡ ಕಣ್ಣೀರು ಹಾಕ್ತಾರೆ. ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರಹಸ್ಯಗಳನ್ನ ಕೆದಕ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಮುಂದೆ ಕಣ್ಣೀರು ಹಾಕ್ತಾರಂತೆ. ಪ್ರೋಟೋಕಾಲ್ ಸಿಬ್ಬಂದಿ ಆಗಿರತಕ್ಕಂಥ ಬಸವರಾಜ ಮುಂದೆ ಕಣ್ಣೀರು ಹಾಕಿ ಏನು ಗೊತ್ತಿಲ್ಲದಂತೆ ನಟನೆ ಮಾಡಿಬಿಟ್ರೆ ಅವರು ಬಿಟ್ಬಿಡ್ತಾರ ಅಂತ ಅನ್ಕೊಂಡಿದ್ರೇನು. ಆದರೆ ಎಲ್ಲ 3 ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಡ್ತವೆ. ಎಂಟ್ರಿ ಕೊಟ್ಟು ಇದರಿಂದ ಯಾರ್ಯಾರಿದ್ದಾರೆ ಎಲ್ಲವನ್ನ ಕೂಡ ಕೆದಕ್ತಾನೇ ಇದ್ದಾರೆ. ಜೊತೆಗೆ ಜೈಲಾಧಿಕಾರಿ ಕೂಡ ಹೇಳಿಕೆ ಕೊಟ್ಟಿದ್ರಂತೆ, ನಾನು ಚಿನ್ನವನ್ನೇ ತಂದಿಲ್ಲ ಅಂತ.
ಚಿನ್ನವನ್ನ ತಂದಿಲ್ಲ ಅಂತಂದ್ರೆ 4 ಬಾರಿ ನ್ಯಾಯಾಧೀಶರ ಮುಂದೆ ಹೋಗಿದ್ರಲ್ಲ, 3 ರಿಂದ 4 ಬಾರಿ, ಆಗ ಹೇಳ್ಬೋದಾಗಿತ್ತಲ್ಲ. ಯಾಕೆ ಜೈಲಾಧಿಕಾರಿ ಮುಂದೆನೆ ಇದನ್ನ ಹೇಳ್ಬೇಕಾಗಿತ್ತು? ನ್ಯಾಯಾಧೀಶರ ಮುಂದೆ ಹೇಳ್ಬೋದಾಗಿತ್ತು. ನ್ಯಾಯಾಧೀಶರ ಮುಂದೆನೆ ಹೇಳಿದ್ರೆ ಆ ನ್ಯಾಯಾಧೀಶರೇ ಇದಕ್ಕೆ ಅಲ್ಲೇ ವಾದ ವಿವಾದಗಳನ್ನ ಆಲಿಸ್ತಾ ಇದ್ರು. ಪಾಪ ಅಮಾಯಕರನ್ನ ತಂದ್ಬಿಟ್ಟಿರಲ್ಲಪ್ಪ ನೀವು ಅಂತ ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಿದ್ರೇನು. ಆದ್ರೆ ಈಗ ಜೈಲಾಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾಳಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಲಾಕ್ ಆಗ್ತಾ ಇದ್ದಂತೆ ಜೈಲಾಧಿಕಾರಿಗಳ ಜೊತೆಗೆ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಆಗಿರ್ತಕ್ಕಂಥ ಅವರ ಮುಂದೆ ಕೂಡ ಕಣ್ಣೀರಾಗ್ತಾರೆ. ಜೊತೆಗೆ ದುಬೈನಲ್ಲಿ ಚಿನ್ನ ಖರೀದಿ ಮಾಡಿಬಿಟ್ಟು ಜಿನಿವೆಗ ಹೋಗುವುದಾಗಿ ಕೂಡ ಅಲ್ಲಿನ ಅಧಿಕಾರಿಗಳಿಗೆ, ಕಸ್ಟಮ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಏನೋ ಹೋಗ್ತಾರೆ ಬಿಡು, ಬೇರೆ ದೇಶಕ್ಕೆ ಹೋಗ್ತಾರೆ, ಜಿನಿವೆಗ ಹೋಗ್ತಾರೆ, ಅಲ್ಲಿನ ವ್ಯವಹಾರಗಳಿಗೆ ತಕ್ಕಂತೆ ಹೋಗ್ತಾರೆ ಅಂತ ಅಲ್ಲಿನ ಕಸ್ಟಮ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರಂತೆ. ಆದ್ರೆ ಇವರು ಬಂದು ತಲುಪಿದ್ದು ಬೆಂಗಳೂರಿನ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ. ಆದರೆ ಸುಮಾರು ಬಾರಿ ಬೆಂಗಳೂರಿನ ಅಂತಾರಾಷ್ಟ್ರಕ್ಕೆ, ದುಬೈಗೆ ಹೋಗಿ ಬಂದಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಪರವಾಗಿಲ್ಲ, ಎಷ್ಟು ಬಾರಿ ಆದ್ರೂ ಕೂಡ ಒಬ್ಬ ಪ್ರಜೆ ಬೇರೆ ದೇಶಕ್ಕೆ ಹೋಗ್ಬೋದು, ಇಂತಿಷ್ಟು ಅಂತ ಲಿಮಿಟ್ ಏನಿಲ್ಲ. ಆದ್ರೆ ಇಂತಿಷ್ಟು ಚಿನ್ನವನ್ನ ತರಬೇಕಂತ ಲಿಮಿಟ್ ಇದೆ. ಎಷ್ಟೇ ವರ್ಷ ಕೂಡ ನಾಗರಿಕರಾಗಿದ್ರು ಕೂಡ ಇಂತಿಷ್ಟೇ ಚಿನ್ನವನ್ನ ಬೇರೆ ದೇಶದಿಂದ ತರಬಹುದು ಅಂತ ಲಿಮಿಟ್ ಇರುತ್ತೆ. ಆದ್ರೆ ಇವರು 14 ಕೆಜಿಗೂ 15 ಕೆಜಿಗೂ ಹತ್ತತ್ರ ಚಿನ್ನವನ್ನ ತಗೊಂಡು ಬರ್ತಾ ಇದ್ದಂತೆ ಲಾಕ್ ಆಗ್ತಾರೆ. ಇಂತಹ ಮಾಫಿಯಾಗಳನ್ನ ಎಷ್ಟು ನೋಡಿಲ್ಲ ಹೇಳಿ ಸಿಬಿಐ ಅಧಿಕಾರಿಗಳು, DRI ಅಧಿಕಾರಿಗಳು. ಬನ್ನಿ ನಿಮ್ಮನ್ನ ತುಂಬಾ ವಿಚಾರ ಮಾಡ್ಬೇಕಂತ ಕೂಡ ಅವರನ್ನ ವಿಚಾರಣೆಗೊಳಪಡಿಸಿ ಎಲ್ಲಾ ಮಾಹಿತಿಗಳನ್ನು ಕೂಡ ಕೆದಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪತಿ ಸೇರಿದಂತೆ ಅವರ ಸ್ನೇಹಿತನ ಮನೆ ಕೂಡ ಕೆದಕ್ತಾ ಇದ್ದಾರೆ, ಮಾಹಿತಿಗಳನ್ನು ಕೆದಕ್ತಾ ಇದ್ದಾರೆ. ಇದರಿಂದ ಯಾರೆಲ್ಲ ಇದ್ದಾರೆ ದುಬೈನಲ್ಲಿ, ಇದಕ್ಕೆ ಸಂಬಂಧಪಟ್ಟಂತ ಟೀಮ್ ಏನಾದರೂ ಇದೆಯಾ, ಇದರಿಂದ ಎಷ್ಟು ದೊಡ್ಡ ಟೀಮ್ ಇದೆ, ಎಲ್ಲ ಮಾಹಿತಿಗಳನ್ನು ಕೂಡ ಕೆದಕ್ತಾ ಇದ್ದಾರೆ. ಇದೇ ಮೊದಲೇ ಬಾರಿನ ಅಥವಾ ಇನ್ನೆಷ್ಟು ಬಾರಿ ಏನಾದರೂ ಚಿನ್ನವನ್ನ ತಂದಿದ್ರ, ಎಲ್ಲ ಮಾಹಿತಿಗಳನ್ನು ಕೂಡ ತನಿಖಾಧಿಕಾರಿಗಳು ತನಿಖೆ ಮಾಡ್ತಾನೆ ಇದ್ದಾರೆ.